ಆಲ್ ಅಸ್ಸಲಾಮು ಅಲೈಕುಮ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರೆಲ್ಲರೂ? ನಾನು ಗುಡ್ ಅಲ್ಹಮ್ದುಲಿಲ್ಲಾ. ಅದೇ ರೀತಿ ನೀವು ಕೂಡ ಚೆನ್ನಾಗಿದ್ದೀರಿ ಅಂತ ಭಾವಿಸಿದ್ದೀನಿ. ನೀವು ಯೋಚಿಸ್ತಾ ಇರ್ಬೋದು, ಕಾರಲ್ಲಿ ಎಲ್ಲೂ ಹೋಗ್ತಾ ಇದ್ದಲ್ಲ ಇವಳು ಅಂತ. ಸೊ ನಾನೆಲ್ಲೂ ಹೋಗ್ತಾ ಇಲ್ಲ. ಇವತ್ತು ನನ್ನ ಗಂಡ ಸೌದಿ ಅರೇಬಿಯಾಕ್ಕೆ ಹೋಗ್ತಾ ಇದ್ದಾರೆ. ಸೊ ಅವರನ್ನು ಒಂದು ಕಲಿಸ್ಕೊಡೋದಕ್ಕೆ ನಾವು ಏರ್ಪೋರ್ಟಿಗೆ ಹೋಗ್ತಾ ಇದ್ದೀವಿ. ಅದು ನಮ್ಮದು ಇಲ್ಲಿ ಮಂಗಳೂರು ಏರ್ಪೋರ್ಟ್ ಅಲ್ಲ. ಸೊ ನಾವೀಗ ಹೋಗ್ತಾ ಇರೋದು ಕ್ಯಾಲಿಕಟ್ಗೆ, ಕೇರಳ. ಅಲ್ಲಿಗೆ ನಾವು ಹೋಗ್ತಾ ಇರುವಂಥದ್ದು. ನೀವು ನೋಡ್ತಾ ಇರ್ಬೋದು, ನಾವೀಗ ಕ್ಯಾಲಿಕಟ್ ಏರ್ಪೋರ್ಟ್ ರೂಟಲ್ಲಿ ನಾವು ಹೋಗ್ತಾ ಇದ್ದೀವಿ. ಹಾಗೆ ಗೈಸ್ ಅವರನ್ನೊಂದು ಕಲಿಸಿಕೊಟ್ಟು ಬರುವಂತ ಹೋಗ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ನೋಡ್ತಾ ಒಂದು ಏರ್ಪೋರ್ಟ್ ಇದ್ದು ಒಂದು ಇದು ಹೇಗಿದೆ ಅಂತ ನೀವು ಇಲ್ಲಿ ನೋಡ್ಬೋದು. ಹಾಗಾದರೆ ಬನ್ನಿ ಗೈಸ್, ನಾವು ಏರ್ಪೋರ್ಟನ್ನು ನೋಡ್ಕೊಂಡು ಬರೋಣ. ఇందు వరకు ಹೊಡೆದೈತಂತಲ್ಲಿ ഉണ്ട് സാറ്റുകൾ കൊടുക്കുക. ಗೈಸ್ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಅವ್ರದ್ದು ಲಗೇಜ್ ಏನಿದೆ ಅದು ಇಲ್ಲಿ ಲ್ಯಾಮಿನೇಷನ್ ಮಾಡ್ತಾ ಇದ್ದಾರೆ. ಯಾಕಂದರೆ ಈ ಥರ ಮಾಡಿದರೆ ಅದು ಸೇಫ್ಟಿಯಾಗಿರುತ್ತೆ. ಹಾಗಾಗಿ ಮತ್ತು ಇಲ್ಲಿಂದ ಇನ್ನೂ ಅವ್ರಿಗೆ ಟೈಮ್ ಇದೆ. ಅವರ ಫ್ಲೈಟ್ ಒಂದು ಮೂವ್ ಆಗಲಿಕ್ಕೆ ಈಗ 3 ಗಂಟೆ ಆದದ್ದಷ್ಟೇ. ನಾವು 3 ಗಂಟೆಗೆ ಇಲ್ಲಿ ಏರ್ಪೋರ್ಟಿಗೆ ರೀಚ್ ಆಗಿದ್ದೀವಿ ರಾತ್ರಿ. ಅವರಿಗೆ ಇರುವಂಥದ್ದು ಫ್ಲೈಟ್ 7:50ಕ್ಕೆ, 7 ಗಂಟೆ 50 ನಿಮಿಷಕ್ಕೆ, ಅಂದರೆ 8 ಗಂಟೆಗೆ 10 ನಿಮಿಷ ಮುಂಚೆ ಅವರದ್ದೊಂದು ಫ್ಲೈಟ್ ಇರೋದು. ಸೊ ಹಾಗಾಗಿ ನಾವಿಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ ಗೈಸ್. ಇದು ಬಾಪ ಕೊಡ್ತು ಬಾಬು, ಬಾಪ ಕೊಡ್ತು ಬಾ. ಪಪ್ಸ್ ಉಂಟು, ಪಪ್ಸ್ ಇಲ್ಲ. ಗೈಸ್ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇಲ್ಲಿ ನಾವು 3 ಗಂಟೆ ರಾತ್ರಿಗೆ ಬಂದು ಮುಟ್ಟಿದ್ದು ಏರ್ಪೋರ್ಟಿಗೆ. ಇಲ್ಲಿ ಅದೇ ನಮ್ಮ ಮನೆಯವರಿಗೆ ಒಂದು ಬ್ಲ್ಯಾಕ್ ಟೀ ಮತ್ತು ಏನವರಿಗೆ ತಿನ್ನಲಿಕ್ಕೆ ಪಪ್ಸನ್ನು ತಗೊಂಡು ಹೋಗಿ ಕೊಟ್ಟ ನನ್ನ ಮಗ. ಮತ್ತು ಮಕ್ಕಳಿಗೂ ಅಷ್ಟೇ ಅವರಿಗೆ ಹಸಿವಾಗ್ತಾ ಇತ್ತು. ಅದರಿಂದ ಅವರಿಗೂ ಏನಾದರೂ ತೆಗೆದು ಕೊಡೋಣ ಅಂತೇಳಿ ಬಂದಿದ್ದು ನಾವು. ಎತ್ತರ ನೋಡ್ತಾ ಇರ್ಬೋದು, ಏನು ಬೇಕಂತ ಹೇಳಿ ನೋಡಿ. ನಮಗೆ ಅದೇ ಮಕ್ಕಳಿಗೆ ಒಂದು ತಿಂಡಿ ತೊಗೊಂಡು ನಾವೀಗ ಹೊರಗಡೆ ಹೋಗ್ತಾ ಇದ್ದೀವಿ. ಯಾಕಂದರೆ ಇನ್ನೂ ಕೂಡ ಅವರಿಗೆ ಏರ್ಪೋರ್ಟಿಗೆ ಒಳಗಡೆ ಒಂದು ರೀಚ್ ಆಗಿತ್ತು. ಇನ್ನೂ ಟೈಮ್ ಇದೆ, 6 ಗಂಟೆಗೆ ಅವರು ಒಳಗಡೆ ಹೋಗೋಕ್ಕೆ ಏರ್ಪೋರ್ಟಿದ್ದು.
ಸೊ ನಾವೀಗ ಏರ್ಪೋರ್ಟ್ ಹೊರಗಡೆ ಕೂತಿದ್ದೀವಿ. ಅದೇ ಸ್ವಲ್ಪ ಟೀ ಮತ್ತು ಬ್ರೇಕ್ಫಾಸ್ಟ್ ಸ್ವಲ್ಪ ತೊಗೊಂಡಿದ್ದೀವಿ. ಅದನ್ನು ತಿಂದು ಅದೇ ಕಾಫಿ ಕುಡ್ಕೊಂಡು ಈಗ ನಾವು ಒಳಗಡೆ ಹೋಗ್ತಾ ಇದ್ದೀವಿ. ನೋಡ್ಬೋದು ನೀವೀಗ. ತೀರ್ಚಿರು ಬಿಡಿಕೆ ಗೈಸ್ ಇಲ್ಲಿ ನೋಡ್ಬೋದು ಅಪ್ಪ ಮಗಳು ಇಬ್ಬರು ಕೂಡ ಹೋಗ್ತಾ ಇದ್ದಾರೆ. ಅಪ್ಪನಿಗೆ ಹೆಲ್ಪ್ ಮಾಡ್ತಾ ಇದ್ದಲ್ಲ ಮಗಳು, ಅವರನ್ನು ಬಿಲ್ ಕೊಡಲಿಕ್ಕೆ ನಾವು ಕೂಡ ಜೊತೆಗೆ ಇದ್ದೀವಿ. ಅವರ ಲಗೇಜ್ ಮತ್ತು ಅವರ ಡಾಕ್ಯುಮೆಂಟಲ್ಲಿ ಕ್ಲಿಯರ್ ಇದೆ ಅಂತಲ್ಲಿ ಚೆಕ್ಕಿಂಗ್ ಆಗಲಿಕ್ಕೆ ಇದೆ. ಅದಕ್ಕೋಸ್ಕರ, ಯಾಕಂದರೆ ಅವರ ಫ್ಲೈಟ್ ಕೂಡ ಅವರೊಂದು ಜರ್ಮನದ ಫ್ಲೈಟು ಕೂಡ ಇಲ್ಲಿ ಬಂದಿದೆ, ಒಂದು ರೆಡಿಯಾಗಿದೆ ಈಗ. ಸೊ ಈಗ 6 ಗಂಟೆ ಆಗಿದೆ ಗೈಸ್. 6 ಗಂಟೆಗೆ ಅವರು ಏರ್ಪೋರ್ಟಿಗೆ ಅದೇ ಏರ್ಪೋರ್ಟ್ ಒಳಗಡೆ ಹೋಗಬೇಕಿತ್ತು. ಸೊ ಅದನ್ನೇ ಅವರು ಈಗ ಮಾಡ್ತಾ ಇದ್ದಾರೆ. ನೀವು ನೋಡ್ಬೋದು ಇಲ್ಲಿ ಚೆಕ್ಕಿಂಗ್ ಆಗ್ತಾ ಉಂಟಲ್ಲಿ. ಇಲ್ಲಿ ನೋಡ್ಬೋದು ಗೈಸ್, ಯಾಕಂದರೆ ಅವರದ್ದು ಚೆಕ್ಕಿಂಗ್ ಎಲ್ಲ ಆಲ್ರೆಡಿ ಆಯಿತು ಈಗ. ಸೊ ಅವರೀಗ ಒಳಗಡೆ ಹೋಗ್ತಾರೆ. ನೋಡ್ಬೋದಲ್ಲಿ ಎಂಟ್ರಿ ಅಂತ ಕಾಣುತ್ತೆ ನಿಮಗೆ. ಸೊ ಅವರು ತುಂಬ ಖುಷಿಯಿಂದ ಒಳಗಡೆ ಹೋಗ್ತಾ ಇದ್ದಾರೆ. ಸೊ ನಮಗಂತೂ ಬೇಜಾರಾಗ್ತಾ ಉಂಟು, ಯಾಕಂದರೆ ಮಕ್ಕಳ ಅಳು ನೋಡೋಕ್ಕಾಗಲ್ಲ. ಅದಕ್ಕೋಸ್ಕರ ಮಕ್ಕಳು ಈಗಲೂ ಅಳ್ತಾ ಇದ್ದಾರೆ. ಅವರು ಅಪ್ಪನನ್ನು ನೆನೆಸ್ಕೊಂಡು ಏನು ಮಾಡಲಿಕ್ಕೆ ಆಗಲ್ಲ ಅಲ್ವ ಗೈಸ್. ಹಾಗಾಗಿ ನಮ್ಮ ನಾಫಿಯಾ ಅಂತೂ ಅವಳ ಅಪ್ಪನನ್ನು ಬಿಟ್ಟೇ ಇರಲಿಲ್ಲ. ಸೊ ಇದು ಫಸ್ಟ್ ಟೈಮ್ ಅವಳ ಅಪ್ಪನನ್ನು ಬಿಟ್ಟಿರುವಂಥದ್ದು. ಒಳಗಡೆ ನೋಡ್ಬೋದು ಅಲ್ಲಿ ಲಗೇಜ್ ಚೆಕ್ಕಿಂಗ್ ಇನ್ನು ಅಲ್ಲಿ ಆಗ್ತಾ ಇರುವಂಥದ್ದು. ಸೊ ನಾನು ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಸೊ ಇನ್ಶಾಲ್ಲಾ ನೋಡಿ ಗೈಸ್, ನಮಗೂ ಒಂದು ಟೈಮ್ ಇರ್ಬೋದಲ್ವ, ಯಾಕಂದರೆ ನಮ್ಮನ್ನು ಕೂಡ ಅವರು ಕರೆಸ್ತೇನೆ ಅಂತ ಹೇಳಿದ್ದಾರೆ. ಸೊ ಆ ದಿನ ಆದಷ್ಟು ಬೇಗ ಬರಲಿ ಅಂತ ನಾನು ದೇವರನ್ನು ಬೇಡ್ಕೋತೀನಿ. ಯಾಕಂದರೆ ನನಗೂ ಕೂಡ ಒಂದು ಉಮ್ರಾ ಮಾಡಲಿಕ್ಕೆ ತುಂಬ ಆಸೆ ಇದೆ. ಸೊ ಮಕ್ಕಳ ಜೊತೆಗೆ ಹೋಗಿ, ಹಾಗಾಗಿ ಉಮ್ರಾ ಮಾಡಿಯೇ ಬರಬೇಕು ಅಂತ ಹೇಳಿದ್ದಾರೆ. ನಾನು ಕರೆಸ್ಕೊಳ್ತೀನಿ, ಅದನ್ನು ಬೇಗ ಬರಲಿ ಅಂತೇಳಿ ಪ್ರೇಯರ್ ಮಾಡ್ಕೊಳ್ತೀನಿ. ನೋಡ್ಬೋದು ಒಳಗಡೆ ಇದ್ದಾರೆ. ಅವರೆಲ್ಲ ಇದಾಯಿತು, ಈಗ ಎಲ್ಲ ಆಯಿತು. ಅವರು ಫ್ಲೈಟ್ ಕಡೆಗೆ ಹೋಗ್ತಾ ಇದ್ದಾರೆ. ನೋಡ್ಬೋದು ನಾವು ಈಗ ಇಲ್ಲಿ ನೋಡ್ಬೋದು ಅವರು ಫ್ಲೈಟಲ್ಲಿದ್ದಾರೆ. ಫ್ಲೈಟಲ್ಲಿ ಅವರು ಒಂದು ಪ್ಲೇಸಲ್ಲಿ ಅವರು ಕೂತಿದ್ದಾರೆ, ನೋಡ್ಬೋದು. ಸೊ ಸ್ವಲ್ಪ ವೀಡಿಯೋಸ್ ಎಲ್ಲ ಆ ಕಡೆ ಈ ಕಡೆ ಆಗಿದೆ ಅವ್ರಿಗೂ ವೀಡಿಯೋ ತೆಗೆಯುವಾಗ. ಇಲ್ಲಿ ನೋಡ್ಬೋದು. ഏതാ പറഞ്ഞിരിക്കണേ?
ಗೈಸ್ ನೀವೀಗ ಇಲ್ಲಿ ನೋಡ್ಬೋದು ನಾವು ಅದೇ ನನ್ನ ಮನೆಯವರನ್ನು ಕಲಿಸ್ಕೊಟ್ಟು ನಾವೀಗ ಕೋಯಿಕೋಡ್ ರೈಲ್ವೆ ಸ್ಟೇಷನಲ್ಲಿ ಟ್ರೈನ್ಗೆ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ ಅದೇ ಏರ್ಪೋರ್ಟಿಂದ 30 ಕಿಲೋಮೀಟರ್ ಇದೆ ಈ ಒಂದು ರೈಲ್ವೆ ಸ್ಟೇಷನ್ಗೆ. ಸೊ ಅಲ್ಲಿಂದ ನಾವು ಇವಾಗ ಇಂಟರ್ಸಿಟಿ ಎಕ್ಸ್ಪ್ರೆಸ್ಸಲ್ಲಿ ನಾವೀಗ ಹೊರಡೋದು. ಸೊ ಇನ್ನೂ ಬರೋದಕ್ಕೆ ಅರ್ಧ ಗಂಟೆ ಇದೆ ಗೈಸ್. ಹಾಗಾಗಿ ಈಗ ಗಂಟೆ ಒಂದು 8:45 ಆಗಿದೆ. ಇನ್ನು 9:15ಕ್ಕೆ ಟ್ರೈನ್ ಬರುತ್ತೆ ನಮ್ಮದು. ನಾವು ಅದರಲ್ಲಿ ನಾವು ಊರಿಗೆ ಹೊರಡೋದು. ಗೈಸ್ ನಾನು ಇವಾಗ ಕಾಸರಗೋಡಿಂದ ಉಪ್ಪಳಕ್ಕೆ ಬಂದಿದ್ದೀನಿ. ಉಪ್ಪಳದಿಂದ ನಾನೀಗ ಆಟೋದಲ್ಲಿ ನನ್ನ ಮಾವನ ಮನೆಗೆ ಹೋಗ್ತಾ ಇದ್ದೀನಿ. ಯಾಕಂದರೆ ನಮ್ಮ ಅಮ್ಮ ಅಲ್ಲಿದ್ದಾರೆ. ನಾನು ಅವರನ್ನು ನನ್ನ ಮಾವನ ಮನೆಯಲ್ಲಿ ಮಾಡಿ ನಾನು ಒಂದು ಏರ್ಪೋರ್ಟಿಗೆ ಹೋಗಿರುವಂಥದ್ದು. ಅದಕ್ಕೋಸ್ಕರ ನಾನು ಈಗ ಅಲ್ಲಿಗೆ ಹೋಗ್ತಾ ಇದ್ದೀನಿ, ನನ್ನ ಮಾವನ ಮನೆಗೆ. ನೋಡ್ತಾ ಇರ್ಬೋದು ಇಲ್ಲಿ ಗೈಸ್, ನನ್ನ ಇವತ್ತಿನ ಈ ವಿಡಿಯೋಸ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡುವುದನ್ನು ಮರಿಬೇಡಿ. ನಿಮ್ಮ ಪ್ರೀತಿ ಆಶೀರ್ವಾದ ಯಾವತ್ತೂ ನನ್ನ ಮೇಲೆ ಹೀಗೇ ಇರಲಿ. ಅಸ್ಸಲಾಮು ಅಲೈಕುಮ್, ಬಾಯ್.